ಸ್ನೇಹಿತರೆ, ಚಿಕ್ಕ ಪುಟ್ಟ ಮಿಸ್ಟೇಕ್ಗಳಿಂದ ಆಗುವಂತಹ ಅನಾಹುತಗಳು ಎಷ್ಟು ದೊಡ್ಡದಾಗಿರ್ತವೆ ಅಂತ ನೀವೇನಾದ್ರೂ ಯೋಚನೆ ಮಾಡಿದ್ದೀರಾ? ಅದೇ ರೀತಿಯಲ್ಲಿರುವಂತಹ ಒಂದು ಅದ್ಭುತವಾದ 3D ಸಸ್ಪೆನ್ಷನಲ್ ಹಾರರ್ ಮೂವಿನ ನಾವಿವಾಗ ನೋಡ್ತಾ ಇದೀವಿ. ಅಂದಾಗೆ ಈ ಮೂವಿಯ ಹೆಸರು ಫೈನಲ್ ಡೆಸ್ಟಿನೇಷನ್ 5 ಅಂತ. ಈ ಮೂವಿನಲ್ಲಿ ಮನುಷ್ಯರು ಮಾಡುವಂತಹ ಚಿಕ್ಕ ಪುಟ್ಟ ಮಿಸ್ಟೇಕ್ ಗಳಿಂದ ಹೇಗೆ ವಿಚಿತ್ರವಾಗಿ ಸಾಯ್ತಾರೆ ಅನ್ನೋದನ್ನ ತೋರಿಸಿದ್ದಾರೆ. ಖಂಡಿತವಾಗ್ಲೂ ಈ ಮೂವಿ ತುಂಬಾನೇ ಥ್ರಿಲ್ಲಿಂಗ್ ಆಗಿದೆ. ಅದರಿಂದ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಈ ಮೂವಿಯ ಸ್ಟೋರಿ ಕಡೆ ಹೋಗೋಣ. ಕತೆ ಶುರುವಾದಾಗ ಪ್ರಿಸೇಜ್ ಅನ್ನೋ ಕಂಪನಿಯ ಎಂಪ್ಲಾಯೀಸ್ ಗಳೆಲ್ಲ ಒಂದು ಬಿಸ್ನೆಸ್ ಟ್ರಿಪ್ಗೆ ಅಂತ ಹೊರಟಿರ್ತಾರೆ. ಅದರಿಂದ ಅವ್ರಗಳಿಗೆಲ್ಲ ಆ ಕಂಪನಿ ಕಡೆಯಿಂದ ಬೆಳಗಿನ ತಿಂಡಿ ವ್ಯವಸ್ಥೆನ ಮಾಡಿರ್ತಾರೆ. ಆದ್ರೆ ಉಸ್ತುವಾರಿನ ಸ್ಯಾಮ್ ತಗೊಂಡಿರ್ತಾನೆ. ಯಾಕಂದ್ರೆ ಅವನು ಆ ಕಂಪನಿಯ ಹೋಟೆಲ್ ನಲ್ಲಿ ಶೆಫ್ ಆಗಿರ್ತಾನೆ. ಅವಾಗ ಅಲ್ಲಿಗೆ ಪೀಟರ್ ಬರ್ತಾನೆ. ಅವನು ಪ್ರಿಸೇಜ್ ಕಂಪನಿನಲ್ಲೇ HR ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡ್ತಿರ್ತಾನೆ. ಹಾಗೆ ಅಲ್ಲಿಗೆ ಮಾಲಿ ಬರ್ತಾಳೆ. ಅವಳು ಕೂಡ ಅದೇ ಕಂಪನಿನಲ್ಲಿ ಕೆಲಸ ಮಾಡ್ತಿರ್ತಾಳೆ. ಮಾಲಿ ಕಂಡ್ರೆ ಸ್ಯಾಮ್ಗೆ ತುಂಬಾನೇ ಇಷ್ಟ. ಹಾಗೆ ಇವಳ ಹೆಸರು ಕ್ಯಾಂಡಿಸ್ ಅಂತ. ಇವಳು ಕೂಡ ಅದೇ ಕಂಪನಿನಲ್ಲಿ ಕೆಲಸ ಮಾಡ್ತಿರ್ತಾಳೆ. ಕ್ಯಾಂಡಿಸ್ ಮತ್ತೆ ಪೀಟರ್ ಇಬ್ರು ತುಂಬಾನೇ ಪ್ರೀತಿ ಮಾಡ್ತಾ ಇರ್ತಾರೆ. ಇವಳ ಹೆಸರು ಒಲವಿಯಾ ಅಂತ. ಇವಳಿಗೆ ಕನ್ನಡಕ ತೆಗೆದ್ರೆ ಅವಳಿಗೆ ಸರಿಯಾಗಿ ಕಣ್ ಕಾಣೋದಿಲ್ಲ. ಇವನ ಹೆಸರು ಪಲ್ಮೀರ್ ಅಂತ. ಇವನಂತೂ ಹುಡುಗಿರ್ ಕಂಡ್ರೆ ತುಂಬಾನೇ ಫ್ಲರ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದರಿಂದ ಅವ್ನ್ ಕಂಡ್ರೆ ಯಾವ ಹುಡುಗಿರ್ಗೂ ಇಷ್ಟ ಆಗ್ತಿರೋದಿಲ್ಲ. ಇವ್ರ ಹೆಸರು ಡೆನಿಸ್ ಅಂತ. ಇವರೇ ಪ್ರಿಸೇಜ್ ಕಂಪನಿಯ ಮ್ಯಾನೇಜರ್. ಹಾಗೆ ಇವನ ಹೆಸರು ನತನ್ ಅಂತ. ಇವನು ಪ್ರಿಸೇಜ್ ಕಂಪನಿನಲ್ಲಿ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡ್ತಿರ್ತಾನೆ. ಇವನು ಕೂಡ ಎಲ್ಲರ ಜೊತೆ ಬಿಸ್ನೆಸ್ ಟ್ರಿಪ್ಗೆ ಅಂತ ಹೊರಟಿರ್ತಾನೆ. ಅವನಿಗೆ ಅವಾಗ ತಾನೇನೆ ಆ ಕಂಪನಿಯ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಪ್ರಮೋಷನ್ ಆಗಿರುತ್ತೆ. ಅದರಿಂದ ಆ ಕಂಪನಿಯ ಯೂನಿಯನ್ ಲೀಡರ್ ರಾಯ್ ಅವನ ಜೊತೆ ಜಗಳ ಮಾಡ್ತಿರ್ತಾನೆ. ಯಾಕಂದ್ರೆ ರಾಯ್ ಆ ಕಂಪನಿನಲ್ಲಿ ತುಂಬಾ ವರ್ಷಗಳಿಂದ ಕೆಲಸ ಮಾಡ್ತಿದ್ರು ಕೂಡ ಅವನಿಗೆ ಯಾವುದೇ ರೀತಿ ಪ್ರಮೋಷನ್ ಸಿಕ್ಕಿರೋದಿಲ್ಲ. ಆದ್ರೆ ನತನ್ ಮಾತ್ರ ಒಂದೇ ವರ್ಷದಲ್ಲಿ ಆ ಕಂಪನಿಯ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿರ್ತಾನೆ. ಅದರಿಂದ ಅವನ ಮೇಲೆ ಅವನಿಗೆ ಕೋಪ ಇರುತ್ತೆ. ಅದರಿಂದನೇ ರಾಯ್ ನತನ್ ಜೊತೆ ಜಗಳ ಮಾಡ್ತಿರ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಸ್ಯಾಮ್ ಬಂದು ರಾಯ್ನ ಸುಮ್ನಿರಿಸಿ ನತನ್ ಅವನ ಜೊತೆ ಕರ್ಕೊಂಡು ಹೋಗ್ತಾನೆ. ಆಲ್ರೆಡಿ ಎಲ್ರು ಬಸ್ ಒಳಗಡೆ ಕೂತಿರ್ತಾರೆ. ಅವ್ರಗಳ ಜೊತೆ ಸ್ಯಾಮ್ ಮತ್ತೆ ನತನ್ ಕೂಡ ಬಂದು ಜಾಯ್ನ್ ಆಗ್ತಾರೆ. ನಂತರ ಅವ್ರಗಳೆಲ್ಲ ಅಲ್ಲಿಂದ ಹೊರಡ್ತಾರೆ. ಅವ್ರಗಳು ಸ್ವಲ್ಪ ದೂರ ಬಂದಾಗ ರೋಡ್ ನಲ್ಲಿ ಒಂದು ಕಾಶನ್ ಬೋರ್ಡ್ ನ ಹಾಕಿರ್ತಾರೆ. ಅದರಲ್ಲಿ ಮುಂದೆ ಬರುವಂತ ಬ್ರಿಡ್ಜ್ ನಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಅದರಿಂದ ನಿಧಾನವಾಗಿ ಹೋಗಿ ಅಂತ ಇರುತ್ತೆ. ಎಲ್ರು ಮಾತಾಡ್ಕೊಂಡು ತುಂಬಾನೇ ಎಂಜಾಯ್ ಮಾಡ್ತಾ ಹೋಗ್ತಿರ್ತಾರೆ. ಆ ಸಮಯದಲ್ಲಿ ಪಾಲ್ಮಿರ್ಗೆ ಅವನ ವೈಫ್ ಕಾಲ್ ಮಾಡ್ತಾರೆ. ಅದರಿಂದ ಅವನು ಅವ್ರ ಜೊತೆ ಮಾತಾಡ್ಕೊಂಡು ವಾಶ್ರೂಮ್ ಒಳಗಡೆ ಹೋಗ್ತಾನೆ. ಯಾಕಂದ್ರೆ ಅವನು ಅಲ್ಲಿರುವಂತ ಹುಡುಗಿರಿಗೆಲ್ಲ ನಾನಿನ್ನು ಮದ್ವೆನೇ ಆಗಿಲ್ಲ ಅಂತ ಹೇಳ್ಕೊಂಡಿರ್ತಾನೆ. ಇದೇ ಬ್ರಿಡ್ಜ್ ನಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇರೋದು. ಪ್ರಿಸೇಜ್ ಕಂಪನಿಯ ಎಂಪ್ಲಾಯೀಸ್ ಗಳೆಲ್ಲ ಹೋಗ್ತಿದ್ದ ಬಸ್ಸು ಆ ಬ್ರಿಡ್ಜ್ ಹತ್ರ ಬಂದೇ ಬಿಡುತ್ತೆ. ಅಲ್ಲಿ ಎಲ್ಲಾ ಗಾಡಿಗಳು ತುಂಬಾನೇ ನಿಧಾನವಾಗಿ ಹೋಗ್ತಿರ್ತವೆ. ಆ ಬ್ರಿಡ್ಜ್ ತುಂಬಾನೇ ಡೇಂಜರಸ್ ಆಗಿರುತ್ತೆ. ಹಾಗೆ ತುಂಬಾನೇ ಹಾಳ ಕೂಡ ಇರುತ್ತೆ. ಅವ್ರುಗಳು ಹೋಗ್ತಿದ್ದ ಬಸ್ಸು ಸರಿಯಾಗಿ ಆ ಬ್ರಿಡ್ಜ್ ನ ಮಧ್ಯಕ್ಕೆ ಬಂದ್ ಕೂಡ್ಲೆ ಆ ಬಸ್ ನ ಅಲ್ಲಿನ ವರ್ಕರ್ಸ್ ಗಳು ಸ್ಟಾಪ್ ಮಾಡ್ತಾರೆ. ಯಾಕಂದ್ರೆ ಮುಂದೆ ಸ್ವಲ್ಪ ಕೆಲಸ ನಡೀತಾ ಇರುತ್ತೆ. ಆ ಬಸ್ ನ ಡ್ರೈವರು ಸಡನ್ ಆಗಿ ಬ್ರೇಕ್ ಹಾಕಿದ್ರಿಂದ ಸಾಮ್ನ ಬೆರಳಿಗೆ ಸ್ವಲ್ಪ ಗಾಯ ಆಗಿ ರಕ್ತ ಬರ್ತಿರುತ್ತೆ. ಅವಾಗ ಆ ಬಸ್ ನ ರೇಡಿಯೋದಲ್ಲಿ ಒಂದು ಸಾಂಗ್ ಬರ್ತಿರುತ್ತೆ. ಹಾಗೆ ಆ ಬ್ರಿಡ್ಜ್ ಕೆಳಗಡೆ ಒಂದು ಚಿಕ್ಕ ಬೋಟ್ ಹೋಗ್ತಿರುತ್ತೆ. ಈಗಿರ್ಬೇಕಾದ್ರೆ ಆ ಬ್ರಿಡ್ಜ್ ನಲ್ಲಿ ಕ್ರ್ಯಾಕ್ ಶುರುವಾಗಿ ಆ ಬ್ರಿಡ್ಜ್ ನ ಹ್ಯಾಂಗ್ ಮಾಡಿರುವಂತ ರೋಪ್ ಗಳೆಲ್ಲ ಕಟ್ ಆಗ್ತಿರ್ತವೆ. ಇದ್ದಕ್ಕಿದ್ದ ಹಾಗೆ ಆ ಬ್ರಿಡ್ಜ್ ಅರ್ಧಕ್ಕೆ ಬ್ರೇಕ್ ಆಗ್ಬಿಡುತ್ತೆ. ಅದನ್ನ ನೋಡಿದ ಸ್ಯಾಮ್ ಮಾಲಿನ ಕರ್ಕೊಂಡು ಆ ಬಸ್ ಇಂದ ಕೆಳಗಡೆ ಹೋಗ್ತಾನೆ. ಹಾಗೆ ಉಳಿದವರು ಕೂಡ ಆ ಬಸ್ ಇಂದ ಕೆಳಗಡೆ ಇಳಿದು ಅಲ್ಲಿಂದ ಓಡೋಗ್ತಿರ್ತಾರೆ. ಅವಾಗ ಕ್ಯಾಂಡಿಸ್ ಆ ಬ್ರಿಡ್ಜ್ ನ ಸೈಡಿಗೆ ಹೋಗ್ಬಿಡ್ತಾಳೆ. ಅವಾಗ ಆ ಜಾಗ ಬ್ರೇಕ್ ಆಗಿ ಕೆಳಗಡೆ ಬಿದ್ದೋಗುತ್ತೆ. ಅದರಿಂದ ಕ್ಯಾಂಡಿಸ್ ಕೂಡ ಅಲ್ಲಿಂದ ಕೆಳಗಡೆ ಬಂದು ಕೆಳಗಡೆ ಹೋಗ್ತಿದ್ದ ಬೋಟ್ ಮೇಲ್ಗಡೆ ಬಿದ್ದೋಗ್ತಾಳೆ. ಆ ಬೋಟ್ ನ ರಾಡ್ ಚುಚ್ಕೊಂಡಿದ್ರಿಂದ ಅವಳು ಅಲ್ಲೇ ಸತ್ತೋಗ್ತಾಳೆ. ಅವಳನ್ನ ನೋಡಿ ಪೀಟರ್ ಸಖತ್ ಬೇಜಾರ್ ಮಾಡ್ಕೊಳ್ತಾ ಇರ್ತಾನೆ. ಅಷ್ಟರಲ್ಲಿ ಅವ್ರುಗಳು ಬಂದಿದ್ದ ಬಸ್ಸು ಕೆಳಗಡೆ ಬಿದ್ದೋಗ್ತಾ ಇರುತ್ತೆ. ಅದರಿಂದ ಆ ಬಸ್ ನ ವಾಶ್ರೂಮ್ ಒಳಗಡೆ ಇದ್ದ ಪಲ್ಮೀರ್ ಹೊರಗಡೆ ಬಂದು ನೋಡ್ತಾನೆ. ಅಷ್ಟರಲ್ಲಿ ಆ ಬಸ್ಸು ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಅವಾಗ ಆ ಬಸ್ ಜೊತೆ ಪಲ್ಮೀರ್ ಕೂಡ ಆ ಬ್ರಿಡ್ಜ್ ಇಂದ ಕೆಳಗಡೆ ಬಿದ್ದು ಸತ್ತೋಗ್ತಾನೆ. ಈ ಕಡೆ ಎಲ್ರು ಆ ಬ್ರಿಡ್ಜ್ ಇಂದ ವಾಪಸ್ ಓಡ್ ಬರ್ತಿರ್ತಾರೆ. ಆ ಸಮಯದಲ್ಲಿ ಒಲಿವಿಯಾ ಯಾರಿಗೂ ಡ್ಯಾಶ್ ಹೊಡೆದು ಕೆಳಗಡೆ ಬಿದ್ದೋಗ್ತಾಳೆ. ಅದರಿಂದ ಅವಳ ಕನ್ನಡಕ ಕೂಡ ಕೆಳಗಡೆ ಬಿದ್ದೋಗುತ್ತೆ. ಈ ಕಡೆ ಸ್ಯಾಮ್ ಮತ್ತೆ ಮೋಲಿ ಹೋಗ್ತಿರುವಂತ ಜಾಗನು ಬ್ರೇಕ್ ಆಗಿ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಅದರಿಂದ ಸ್ಯಾಮ್ ಮೋಲಿನ ಆ ಬ್ರಿಡ್ಜ್ ನ ಹ್ಯಾಂಗಲ್ ಮೇಲ್ಗಡೆ ಮುಂದಕ್ಕೆ ಕಳಿಸ್ತಾ ಇರ್ತಾನೆ. ಅವಳು ಹೇಗೋ ಮಾಡಿ ಆ ಹ್ಯಾಂಗಲ್ ನ ಸಹಾಯದಿಂದ ಮುಂದೆ ಬಂದು ಸೇರ್ಕೋತಾಳೆ. ನಂತರ ಸ್ಯಾಮ್ ಒಲಿವಿಯನ ನೋಡಿ ಅವಳನ್ನು ಕೂಡ ಕರ್ಕೊಂಡು ಬಂದು ಮೋಲಿ ಹೋದ ಜಾಗದಿಂದ ಮುಂದೆ ಕಳಿಸ್ತಾನೆ. ಆದ್ರೆ ಅವಳು ಮುಂದೆ ಬರೋಷ್ಟರಲ್ಲಿ ಆಂಗಲ್ ಇಂದ ಜಾರಿ ಕೆಳಗಡೆ ಬಿದ್ದೋಗ್ಬಿಡ್ತಾಳೆ. ಅದೇ ಸಮಯದಲ್ಲಿ ಬ್ರಿಡ್ಜ್ ಮೇಲ್ಗಡೆ ಇದ್ದ ಒಂದು ಕಾರು ಅವಳ ಮೇಲ್ಗಡೆ ಬಿದ್ದು ಅವಳು ಕೂಡ ಅಲ್ಲೇ ಸತ್ತೋಗ್ತಾಳೆ. ಹಾಗೆ ನತನ್ ಓಡ್ ಬರ್ತಿರ್ಬೇಕಾದ್ರೆ ಆ ಬ್ರಿಡ್ಜ್ ನ ರೋಪ್ ಬಂದು ಅವನಿಗೆ ಹೊಡೆದು ಅವನು ಕೂಡ ಸತ್ತೋಗ್ತಾನೆ. ಅದೇ ಸಮಯದಲ್ಲಿ ಆ ಬ್ರಿಡ್ಜ್ ನ ರೋಪ್ ಗಳೆಲ್ಲ ಕಟ್ ಆಗಿ ಆ ಬ್ರಿಡ್ಜ್ ಒಂದ್ ಕಡೆ ವಾಲ್ ಬಿಡುತ್ತೆ. ಅದರಿಂದ ಅದ್ರ ಮೇಲ್ಗಡೆ ಇದ್ದಂತ ಡೆನಿಸ್ ಕೆಳಗಡೆ ಬಿದ್ದೋಗ್ತಾ ಇರ್ತಾರೆ. ಅಷ್ಟರಲ್ಲಿ ಅವರು ಆ ಬ್ರಿಡ್ಜ್ ನ ಎಡ್ಜ್ನ ಇಟ್ಕೊಂಡು ಮೇಲ್ಗಡೆ ಬರೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಿರ್ತಾರೆ. ಆದ್ರೆ ಆ ಬ್ರಿಡ್ಜ್ ಮೇಲ್ಗಡೆ ನಿಂತಿದ್ದ ಡಾಂಬರ್ ಲಾರಿ ಪಲ್ಟಿಯಾಗಿ ಅವ್ರ ಮೇಲ್ಗಡೆ ಎಲ್ಲ ಡಾಂಬರ್ ಬೀಳುತ್ತೆ. ಅದರಿಂದ ಅವರು ಕೂಡ ಕೆಳಗಡೆ ಬಿದ್ದು ಸತ್ತೋಗ್ತಾರೆ. ಇನ್ನೇನು ಆ ಬ್ರಿಡ್ಜ್ ಕೆಳಗಡೆ ಬಿದ್ದೋಗ್ಬೇಕು. ಅಷ್ಟರಲ್ಲಿ ಸ್ಯಾಮ್ ಮತ್ತೆ ಪೀಟರ್ ಇಬ್ರು ಹಾರಿ ಮುಂದೆ ಇದ್ದ ಬ್ರಿಡ್ಜ್ ನ ಗ್ರಿಲ್ಸ್ ಗಳನ್ನ ಇಟ್ಕೊಳ್ತಾರೆ. ಅಷ್ಟರಲ್ಲಿ ಆ ಬ್ರಿಡ್ಜ್ ಎಲ್ಲ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಅದ್ರ ಮೇಲ್ಗಡೆ ಇದ್ದಂತಹ ವೆಹಿಕಲ್ ಗಳು ಮತ್ತೆ ಮನುಷ್ಯರು
ಕೂಡ ಕೆಳಗಡೆ ಬಿದ್ದೋಗ್ತಾ ಇರ್ತಾರೆ. ಈ ಕಡೆ ಸ್ಯಾಮ್ ಮತ್ತೆ ಪೀಟರ್ ಇಬ್ರು ಗ್ರಿಲ್ಸ್ ನ ಇಟ್ಕೊಂಡು ಮೇಲ್ಗಡೆ ಹತ್ತುತ್ತಾ ಇರ್ಬೇಕಾದ್ರೆ ಪೀಟರ್ ಮೇಲ್ಗಡೆ ಕಬ್ಬಿಣದ ರಾಡ್ ಗಳು ಬಂದು ಚುಚ್ಕೊಂಡು ಅವನು ಕೂಡ ಆ ಬ್ರಿಡ್ಜ್ ಇಂದ ಕೆಳಗಡೆ ಬಿದ್ದು ಸತ್ತೋಗ್ತಾನೆ. ಅಷ್ಟರಲ್ಲಿ ಶ್ಯಾಮ್ ಮೇಲ್ಗಡೆ ಒಂದು ಮೆಟಲ್ ಶೀಟ್ ಬಿದ್ದು ಅವನ ಬಾಡಿ ಅರ್ಧಕ್ ಕಟ್ಟಾಗಿ ಅವನು ಕೂಡ ಸತ್ತೋಗ್ತಾನೆ. ಅಲ್ಲಿಗೆ ಆ ಸೀನ್ ಕಟ್ಟಾಗಿ ಸ್ಯಾಮ್ ನ ತೋರಿಸ್ತಾರೆ. ಅವಾಗ ನಮ್ಗೆ ಗೊತ್ತಾಗುತ್ತೆ ಇದುವರೆಗೂ ಏನೆಲ್ಲ ನಡೀತಾ ಇತ್ತು ಅದನ್ನ ಸ್ಯಾಮ್ ಕನಸಿನಲ್ಲಿ ಕಾಣ್ತಿದ್ದ ಅಂತ. ಆದ್ರೆ ಅವ್ನ ಕನಸಿನಲ್ಲಿ ಆದ ರೀತಿನೇ ಅವ್ರು ಹೋಗ್ತಿದ್ದ ಬಸ್ ಇಮಿಡಿಯೇಟ್ ಆಗಿ ಸ್ಟಾಪ್ ಆಗುತ್ತೆ. ಅವಾಗ ಅವ್ನ ಕೈ ಬೆರಳಿಗೆ ಗಾಯ ಆಗಿ ರಕ್ತ ಬರ್ತಿರುತ್ತೆ. ಆ ಸಮಯದಲ್ಲಿ ಆ ಬಸ್ ನಲ್ಲಿ ಸ್ಯಾಮ್ ಕನಸಿನಲ್ಲಿ ಕೇಳಿದ ಸಾಂಗೆ ಬರ್ತಿರುತ್ತೆ. ಅದರಿಂದ ಅವನಿಗೆ ಅವ್ನ್ ಕನಸು ಕಂಡಿದ್ದು ನಿಜ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಅವಾಗ ಅವನು ಎಲ್ರು ಇವಾಗ್ಲೇ ಈ ಬಸ್ ಇಂದ ಕೆಳಗಡೆ ಇಳಿರಿ, ಇಲ್ಲ ಅಂದ್ರೆ ಈ ಬ್ರಿಡ್ಜ್ ಕೆಳಗಡೆ ಬಿದ್ದೋಗಿ ನಾವೆಲ್ಲ ಸತ್ತೋಗ್ತೀವಿ ಅಂತ ಹೇಳಿ ಮತ್ತೆ ಮಾಲಿನ ಕರ್ಕೊಂಡು ಆ ಬಸ್ ಇಂದ ಕೆಳಗಡೆ ಇಳಿದು ಹೋಗ್ತಾನೆ. ಅವರನ್ನ ವಾಪಸ್ ಕರೆಯೋದಿಕ್ಕೆ ಅಂತ ಅವರ ಹಿಂದೆನೆ ಪೀಟರ್ ಮತ್ತೆ ಕ್ಯಾಂಡಿಸ್ ಕೂಡ ಹೋಗ್ತಾರೆ. ಅಷ್ಟರಲ್ಲಿ ಒಲಿವಿಯಾ, ನಥನ್, ಡೆನಿಸ್ ಮತ್ತೆ ಪಲ್ಮಿರ್ ಎಲ್ರು ಆ ಬಸ್ ಇಂದ ಕೆಳಗಡೆ ಇಳಿದು ಇಲ್ಲಿ ಏನ್ ನಡೀತಾ ಇದೆ, ಅವರೆಲ್ಲ ಯಾಕೆ ಬಸ್ ಇಂದ ಕೆಳಗಡೆ ಇಳಿದು ಹೋದ್ರು ಅಂತ ಮಾತಾಡ್ಕೊಳ್ತಾ ಇರ್ತಾರೆ. ಅವಾಗ ಅವ್ರ ಮುಂದೆನೆ ಅವ್ರು ನಿಂತಿದ್ದ ಬ್ರಿಡ್ಜ್ ಕ್ರ್ಯಾಕ್ ಆಗೋದಕ್ಕೆ ಶುರುವಾಗುತ್ತೆ. ಅದರಿಂದ ಅವ್ರುಗಳು ಎಲ್ರು ಇಲ್ಲಿಂದ ಓಡೋಗಿ ಅಂತ ಕೂಕೊಂಡು ಅವರು ಕೂಡ ಅಲ್ಲಿಂದ ಓಡೋಗ್ತಾರೆ. ತುಂಬಾ ಜನ ಬ್ರಿಡ್ಜ್ ಇಂದ ವಾಪಸ್ ಓಡ್ ಬಂದು ಸೇಫ್ ಆದ ಜಾಗದಲ್ಲಿ ನಿಂತ್ಕೊಳ್ತಾರೆ. ಅಷ್ಟರಲ್ಲಿ ಆ ಬ್ರಿಡ್ಜ್ ಮಧ್ಯೆ ಕಟ್ಟಾಗಿ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಅವಾಗ ಪ್ರಿಸೇಜ್ ಕಂಪನಿಯಿಂದ ಎಂಪ್ಲಾಯ್ಸ್ ನ ಕರ್ಕೊಂಡ್ ಬಂದಿದ್ದ ಬಸ್ ಕೂಡ ನೀರೊಳಗಡೆ ಬಿದ್ದೋಗ್ಬಿಡುತ್ತೆ. ಅದನ್ನ ನೋಡಿ ಪೀಟರ್ ಸ್ಯಾಮ್ಗೆ ಇದೆಲ್ಲ ನಿಮ್ಗೆ ಮೊದ್ಲೇ ಹೇಗ್ ಗೊತ್ತಾಯ್ತು ಅಂತ ಕೇಳ್ತಾನೆ. ಅದಕ್ಕೆ ಸ್ಯಾಮ್ ಏನು ರೆಸ್ಪಾನ್ಸ್ ಮಾಡೋದಿಲ್ಲ. ಅದಾದ್ಮೇಲೆ ಏಜೆಂಟ್ ಜಿಮ್ ಕೂಡ ಮತ್ತೆ ಸ್ಯಾಮ್ಗೆ ಅದೇ ಪ್ರಶ್ನೆನ ಕೇಳ್ತಾರೆ, ನಿನಗೆ ಆ ಬ್ರಿಡ್ಜ್ ಕೆಳಗಡೆ ಬೀಳೋಕ್ಕಿಂತ ಮುಂಚೆ ಹೇಗ್ ಗೊತ್ತಾಯ್ತು ಅಂತ. ಅದಕ್ಕೆ ಸ್ಯಾಮ್, ನನಗೆ ಆ ಘಟನೆ ನಡೆಯೋಕ್ಕಿಂತ ಮುಂಚೆನೆ ಕನಸಿನಲ್ಲಿ ಬಂದಿತ್ತು, ಆದ್ರೆ ನನಗೆ ಮೊದ್ಲೇ ಆ ರೀತಿ ಯಾಕೆ ಕನಸು ಬೀಳ್ತು ಅಂತ ಗೊತ್ತಿಲ್ಲ ಅಂತ ಹೇಳ್ತಾನೆ. ಆ ಮಾತುಗಳನ್ನ ಕೇಳಿ ಏಜೆಂಟ್ ಜಿಮ್ಗೆ ಸಖತ್ ಆಶ್ಚರ್ಯ ಆಗ್ತಿರುತ್ತೆ. ಅದರಿಂದ ಅವರು ಪೀಟರ್ ಮತ್ತೆ ಮಾಲಿನು ಕೂಡ ಎಂಕ್ವೈರಿ ಮಾಡ್ತಾರೆ. ಅವರು ಕೂಡ ಅದನ್ನೇ ಹೇಳ್ತಾರೆ, ಸ್ಯಾಮ್ ಇದ್ದಕ್ಕಿದ್ದ ಹಾಗೆ ಈ ಬ್ರಿಡ್ಜ್ ಕೆಳಗಡೆ ಬಿದ್ದೋಗುತ್ತೆ ಅಂತ ಹೇಳ್ದ. ಅದಾದ್ಮೇಲೆ ಆ ಬ್ರಿಡ್ಜ್ ಕೂಡ ಅದೇ ರೀತಿ ಕೆಳಗಡೆ ಬಿದ್ದೋಯ್ತು ಅಂತ. ಅಷ್ಟರಲ್ಲಿ ಅಲ್ಲಿಗೆ ಏಜೆಂಟ್ ಫೆಡರಲ್ ಬಂದು ಏಜೆಂಟ್ ಜಿಮ್ಗೆ, ನಮ್ಗೆ ಆ ಬ್ರಿಡ್ಜ್ ನ ರಿಪೋರ್ಟ್ ಬಂದಿದೆ, ಆ ರಿಪೋರ್ಟ್ ನ ಪ್ರಕಾರ ಬಲವಾದ ಗಾಳಿ ಅಲ್ಲಿ ಇದ್ದಿದ್ರಿಂದ ಈ ಅಪಘಾತ ಸಂಭವಿಸಿದೆ ಅಂತ ಇದೆ, ಅದರಿಂದ ಇವ್ರನ್ನೆಲ್ಲ ವಾಪಸ್ ಮನೆಗೆ ಕಳ್ಸಿ ಅಂತ ಹೇಳ್ತಾರೆ. ಅದಕ್ಕೆ ಏಜೆಂಟ್ ಜಿಮ್ ಸ್ಯಾಮ್ಗೆ ನೀವಿನ್ನ ಮನೆಗೆ ಹೋಗಬಹುದು ಅಂತ ಹೇಳ್ತಾರೆ. ಹಾಗೆ ಅವರು ಸ್ಯಾಮ್ಗೆ, ನನ್ಗೆ ಅನಿಸ್ತಾ ಇದೆ ನಾವಿಬ್ರು ಮತ್ತೆ ಭೇಟಿ ಆಗ್ತೀವಿ ಅಂತ, ಅಲ್ಲಿವರೆಗೂ ನೀವು ಸ್ವಲ್ಪ ನೆಮ್ಮದಿಯಾಗಿರಿ ಅಂತ ಹೇಳ್ತಾರೆ. ಅದಕ್ಕೆ ಸ್ಯಾಮ್ ಸ್ವಲ್ಪನೂ ತಲೆ ಕೆಡಿಸ್ಕೊಳ್ದೆ ಅಲ್ಲಿಂದ ಹೋಗ್ತಾನೆ. ನೆಕ್ಸ್ಟ್ ಡೇ ಬ್ರಿಡ್ಜ್ ಅಪಘಾತದಿಂದ ಸತ್ತವ್ರಿಗೆ ಪ್ರಿಸೇಜ್ ಕಂಪನಿ ಕಡೆಯಿಂದ ಸ್ಮರಣ ಪ್ರಾರ್ಥನೆನ ಹಮ್ಮಿಕೊಂಡಿರ್ತಾರೆ. ಅದರಿಂದ ಪ್ರಿಸೇಜ್ ಕಂಪನಿನಲ್ಲಿ ಕೆಲಸ ಮಾಡೋರೆಲ್ಲ ಅಲ್ಲಿಗೆ ಬಂದಿರ್ತಾರೆ. ಅಲ್ಲೂ ಕೂಡ ಸ್ಯಾಮ್ ನ ಸ್ನೇಹಿತರೆಲ್ಲ, ಸ್ಯಾಮ್ ನಿನ್ಗೆ ಬ್ರಿಡ್ಜ್ ಕೆಳಗಡೆ ಬೀಳುವ ವಿಷಯ ಮೊದ್ಲೇ ಹೇಗ್ ಗೊತ್ತಾಯ್ತು ಅಂತ ಕೇಳ್ತಿರ್ತಾರೆ. ಅದಕ್ಕೆ ಸ್ಯಾಮ್ ಹತ್ರ ಇರೋದು ಒಂದೇ ಉತ್ತರ, ಅದು ನನಗೆ ಗೊತ್ತಿಲ್ಲ ಅಂತ ಹೇಳ್ತಿರ್ತಾನೆ. ನಂತರ ಆ ಕಂಪನಿಯ ಮ್ಯಾನೇಜರ್ ಆದ ಡೆನಿಸ್ ಸತ್ತಿರೋರ್ ಬಗ್ಗೆ ಸ್ಮರಣೆ ಮಾಡಿ ಅವ್ರಗಳ ಬಗ್ಗೆ ಸ್ವಲ್ಪ ಹೊತ್ತು ಮಾತಾಡ್ತಾರೆ. ಅದಾದ್ಮೇಲೆ ಎಲ್ರು ವಾಪಸ್ ಮನೆಗೆ ಹೋಗ್ತಿರ್ಬೇಕಾದ್ರೆ ಸ್ಯಾಮ್ ಮತ್ತೆ ಪೀಟರ್ಗೆ ವಿಲಿಯಂ ಸಾವ್ ಯಾವತ್ತು ಮೋಸನ ಇಷ್ಟಪಡೋದಿಲ್ಲ ಅಂತ ಹೇಳ್ತಾರೆ. ಅದನ್ನ ಕೇಳಿದ ಪೀಟರ್, ಏನ್ ಹೇಳಿದ್ರಿ ನೀವು ಅಂತ ಕೇಳ್ತಾನೆ. ಅದಕ್ಕೆ ವಿಲಿಯಂ, ನೀವೆಲ್ಲ ತುಂಬಾನೇ ಬುದ್ಧಿವಂತರು ಅಂತ ಅನ್ಕೊಂಡಿದ್ದೀರಲ್ವಾ ಅಂತ ಹೇಳಿ ಅವರು ಅಲ್ಲಿಂದ ಹೋಗ್ತಾರೆ. ಆ ಮಾತನ್ನ ಕೇಳಿ ಸ್ಯಾಮ್ಗೆ ಸಖತ್ ಆಶ್ಚರ್ಯ ಆಗ್ತಿರುತ್ತೆ. ನೆಕ್ಸ್ಟ್ ಡೇ ಸ್ಯಾಮ್ ಹೋಟೆಲ್ ನಲ್ಲಿ ಕೆಲಸ ಮಾಡಿ ಮಾಲಿ ಮನೆ ಹತ್ರ ಬರ್ತಾನೆ. ಮಾಲಿ ಸ್ಯಾಮ್ ನ ನೋಡಿ, ನಿನ್ಗೆ ಇವತ್ತು ನೈಟ್ ಡ್ಯೂಟಿ ಇತ್ತಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ಸ್ಯಾಮ್, ಹೌದು, ಆದ್ರೆ ನನಗೆ ನಿನ್ನ ಹತ್ರ ಸ್ವಲ್ಪ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡ್ಬೇಕಿತ್ತು ಅಂತ ಹೇಳ್ತಾನೆ. ಅದರಿಂದ ಅವರಿಬ್ರು ಕೂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಸ್ಯಾಮ್ ಮಾಲಿಗೆ, ನನ್ಗೆ ನಿನ್ ಬಿಟ್ರೆ ಈ ಜಗತ್ನಲ್ಲಿ ಬೇರೆ ಏನೂ ಇಲ್ಲ, ಆದ್ರೆ ಅದಕ್ಕೋಸ್ಕರ ನಾನು ಈ ಕೆಲಸನ ಬಿಡೋದಕ್ಕಾಗೋದಿಲ್ಲ, ನೀನ್ ಸ್ವಲ್ಪ ನನ್ನ ಪ್ರೀತಿನ ಅರ್ಥ ಮಾಡ್ಕೋ ಅಂತ ಹೇಳ್ತಾನೆ. ಅದಕ್ಕೆ ಮೋಲಿ, ಸ್ಯಾಮ್ ನಿನ್ಗೆ ಏನ್ ಅನ್ಸುತ್ತೋ ಅದನ್ನೇ ಮಾಡೋ, ಆದ್ರೆ ನೀನು ಪ್ಯಾರಿಸಿಗೆ ಹೋಗೋ, ಅಲ್ಲಿ ನಿನ್ಗೆ ಒಳ್ಳೆ ಲೈಫ್ ಸಿಗುತ್ತೆ ಅಂತ ಹೇಳ್ತಾಳೆ. ಸ್ನೇಹಿತರೆ, ಮೋಲಿಗೆ ಸ್ಯಾಮ್ ಹೋಟೆಲ್ ನಲ್ಲಿ ಕೆಲಸ ಮಾಡ್ತಿರೋದು ಸ್ವಲ್ಪ ಕೂಡ ಇಷ್ಟ ಇರೋದಿಲ್ಲ. ಅದರಿಂದನೇ ಅವಳು ಸ್ಯಾಮ್ ಪ್ರೀತಿನ ರಿಜೆಕ್ಟ್ ಮಾಡಿರ್ತಾಳೆ. ನಂತರ ಅವತ್ ಸಂಜೆ ಕ್ಯಾಂಡಿಸ್ ಜಿಮ್ನಾಸ್ಟಿಕ್ ನ ಪ್ರಾಕ್ಟೀಸ್ ಮಾಡೋದಕ್ಕೆ ಅಂತ ಬಂದಿರ್ತಾಳೆ. ಆದ್ರೆ ನಿನ್ನೆ ನಡೆದ ಘಟನೆಯಿಂದ ಅವಳ ಮನಸ್ಸು ಸರಿ ಇರೋದಿಲ್ಲ. ಅಷ್ಟರಲ್ಲಿ ಅಲ್ಲಿಗೆ ಪೀಟರ್ ಬಂದು ಅವಳಿಗೆ ಸಮಾಧಾನ ಮಾಡಿ, ನೀನು ಈ ಗೇಮ್ ನ ಮನಸ್ಸಿಂದ ಆಡ್ತಿದ್ಯಾ, ಈ ಸಲ ನೀನು ಚಾಂಪಿಯನ್ ಹಾಗೆ ಆಗ್ತೀಯಾ, ಎಲ್ಲನೂ ಮರೆತು ಪ್ರಾಕ್ಟೀಸ್ ಮಾಡುವ ಅಂತ ಹೇಳ್ತಾನೆ. ಅದರಿಂದ ಕ್ಯಾಂಡಿಸ್ ಪ್ರಾಕ್ಟೀಸ್ ಮಾಡೋದಕ್ಕೆ ಅಂತ ಹೋಗ್ತಾಳೆ. ಆದ್ರೆ ಅವಳಿಗೆ ಅಲ್ಲಿ ತುಂಬಾನೇ ಶೆಕೆ ಆಗ್ತಿರುತ್ತೆ. ಅದರಿಂದ ಅವಳ ಕೋಚ್ಗೆ ಎಸಿ ಅಥವಾ ಫ್ಯಾನ್ ನರ ಹಾಕಿ ಅಂತ ಹೇಳ್ತಾಳೆ. ಅಲ್ಲಿರುವಂತ ಎಸಿ ಫೇಲ್ಯೂರ್ ಆಗಿರೋದ್ರಿಂದ ಅವ್ರುಗಳು ಫ್ಯಾನ್ ನ ಆನ್ ಮಾಡ್ತಾರೆ. ಆ ಫ್ಯಾನ್ ನ ವೈರು ಒಂದ್ ಕಡೆ ಸ್ಕಿನ್ ಆಗಿರುತ್ತೆ. ಅದನ್ನ ಯಾರು ಕೂಡ ಅಬ್ಸರ್ವ್ ಮಾಡಿರೋದಿಲ್ಲ. ಕ್ಯಾಂಡಿಸ್ ಮೊದಲು ಬ್ಯಾಲೆನ್ಸ್ ಬೀಮ್ ಮೇಲ್ಗಡೆ ಬಂದು ಪ್ರಾಕ್ಟೀಸ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಅದೇ ಸಮಯದಲ್ಲಿ ಅವಳ ಮೇಲ್ಗಡೆ ಇದ್ದಂತಹ ಫ್ಯಾನ್ ಗ್ರಿಲ್ಸ್ ಗೆ ಫಿಟ್ ಮಾಡಿರುವಂತ ನಟ್ಟು ಲೂಸ್ ಆಗಿ ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಬೀಮ್ ಮೇಲ್ಗಡೆನೆ ಬಂದು ಬೀಳುತ್ತೆ. ಅದು ಕಾಲಿಗೆ ಚುಚ್ಕೊಳ್ಳೋ ರೀತಿನೇ ಬಿದ್ದಿರುತ್ತೆ. ಕ್ಯಾಂಡಿಸ್ ಬೇರೆ ಆ ನಟ್ ಹತ್ರನೇ ಬಂದು ಪ್ರಾಕ್ಟೀಸ್ ಮಾಡ್ತಾ ಇರ್ತಾಳೆ. ಇನ್ನೇನ್ ಆ ನಟ್ಟು ಕ್ಯಾಂಡಿಸ್ ಕಾಲಿಗೆ ಚುಚ್ಕೊಳ್ಳುತ್ತೆ ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಕ್ಯಾಂಡಿಸ್ ಅದರಿಂದ ಕೆಳಗಡೆ ನಗಿತಾಳೆ. ಆ ನಟ್ಟಿಂದ ಅವಳಿಗೆ ಏನು ಸಮಸ್ಯೆ ಆಗೋದಿಲ್ಲ. ಈ ಕಡೆ ಅದೇ ಸಮಯದಲ್ಲಿ ಫ್ಯಾನ್ ವೈರ್ ಸ್ಕಿನ್ ಆಗಿರುವಂತ ಜಾಗಕ್ಕೆ ಎಸಿ ಒಳಗಡೆ ಇದ್ದ ನೀರ್ ಬಿದ್ದು ಅದ್ರೊಳಗಡೆ ಕರೆಂಟ್ ಪಾಸ್ ಆಗ್ತಿರುತ್ತೆ. ಅದೇ ಜಾಗಕ್ಕೆ ಕ್ಯಾಂಡಿಸ್ ಬಂದು ಇನ್ನೇನ್ ಆ ನೀರ್ನ ತುಣಿಬೇಕು. ಅಷ್ಟರಲ್ಲಿ ಅವಳ ಫ್ರೆಂಡ್ ಬಂದು ಅವಳಿಗೆ ಟವಲ್ ನ ಕೊಡ್ತಾಳೆ. ಅದರಿಂದ ಅವಳು ಅಲ್ಲೇ ನಿಂತ್ಕೋತಾಳೆ. ನಂತರ ಕ್ಯಾಂಡಿಸ್ ಪ್ಯಾರಲರ್ ಬಾರ್ ನ ಪ್ರಾಕ್ಟೀಸ್ ಮಾಡೋದಕ್ಕೆ ಅಂತ ಹೋಗ್ತಾಳೆ. ಅದೇ ಸಮಯದಲ್ಲಿ ಬೇರೆ ಹುಡುಗಿ ಬ್ಯಾಲೆನ್ಸ್ ಬೀಮ್ ನ ಪ್ರಾಕ್ಟೀಸ್ ಮಾಡ್ತಿರ್ತಾಳೆ. ಈಗಿರ್ಬೇಕಾದ್ರೆ ಸ್ವಲ್ಪ ಸಮಯದ ನಂತರ ಬ್ಯಾಲೆನ್ಸ್ ಬೀಮ್ ನ ಪ್ರಾಕ್ಟೀಸ್ ಮಾಡ್ತಿದ್ದ ಹುಡುಗಿಗೆ ಅದ್ರ ಮೇಲ್ಗಡೆ ಬಿದ್ದಿದ್ದ ನಟ್ಟು ಕಾಲಿ ಚುಚ್ಕೊಬಿಡುತ್ತೆ. ಅದರಿಂದ ಅವಳು ಬ್ಯಾಲೆನ್ಸ್ ಬೀಮ್ ಇಂದ ಕೆಳಗಡೆ ಬಿದ್ದೋಗ್ತಾಳೆ. ಅವಾಗ ಹುಡುಗಿ ಅಲ್ಲೇ ಪಕ್ಕದಲ್ಲಿದ್ದ ಕೈಗೆ ಹಾಕೊಳ್ಳುವಂತ ಪೌಡರ್ ನ ಕೆಳಗಡೆ ಬೀಳಿಸ್ಬಿಡ್ತಾಳೆ. ಅದರಿಂದ ಆ ಪೌಡರ್ ಎಲ್ಲ ಫ್ಯಾನ್ ಗಾಳಿನಲ್ಲಿ ಎಲ್ಲ ಕಡೆ ಸ್ಪ್ರೆಡ್ ಆಗ್ಬಿಡುತ್ತೆ. ಆ ಸಮಯದಲ್ಲಿ ಕ್ಯಾಂಡಿ
ಕ್ಯಾಂಡಿಸ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ದೆ ಅವಳ ಕೈ ಸ್ಲಿಪ್ ಆಗಿ ಕೆಳಗಡೆ ಬಿದ್ದೋಗ್ತಾಳೆ. ಆದ್ರೆ ಅವಳು ಸರಿಯಾಗಿ ಕೆಳಗಡೆ ಲ್ಯಾಂಡ್ ಆಗದಿದ್ರಿಂದ ಅವಳ ಬಾಡಿ ಟ್ವಿಸ್ಟ್ ಆಗಿ ಅವಳ ಮೂಳೆಗಳೆಲ್ಲ ಮುರಿದೋಗ್ಬಿಡ್ತವೆ. ಅದನ್ನ ನೋಡಿ ಪೀಟರ್ ಇಮಿಡಿಯೇಟ್ ಆಗಿ ಅವಳನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾನೆ. ಆದ್ರೂ ಕೂಡ ಅವಳು ಉಳಿಯೋದಿಲ್ಲ. ಅವಾಗ ಅಲ್ಲಿಗೆ ಸ್ಯಾಮ್ ಬಂದು ಪೀಟರ್ಗೆ ಸಮಾಧಾನ ಮಾಡ್ತಾ ಇರ್ತಾನೆ. ಅವ್ರುಗಳು ಇದೆಲ್ಲ ಹೇಗ್ ನಡೀತಾ ಇದೆ ಅಂತ ತುಂಬಾನೇ ಕನ್ಫ್ಯೂಸ್ ನಲ್ಲಿ ಇರ್ತಾರೆ. ಅದೇ ಸಮಯದಲ್ಲಿ ಸ್ಯಾಮ್ಗೆ ಅಲ್ಲಿ ವಿಲಿಯಂ ಕಾಣಿಸ್ತಾರೆ. ಆದ್ರೆ ಸ್ವಲ್ಪ ಸಮಯದ ಮೇಲೆ ಅವರು ಅಲ್ಲಿ ಇರೋದಿಲ್ಲ. ನೆಕ್ಸ್ಟ್ ಡೇ ಪಲ್ಮೀರ್ ಅವನ ಸ್ನೇಹಿತನ ಕಬೋರ್ಡ್ ಚೆಕ್ ಮಾಡ್ತಿರ್ಬೇಕಾದ್ರೆ ಅದ್ರೊಳಗಡೆ ಅವನಿಗೆ ಒಂದು ಮಸಾಜ್ ಪಾರ್ಲರ್ ನ ವೋಚರ್ ಸಿಗುತ್ತೆ. ಅದನ್ನ ಅವನು ತೆಗೆದು ಇಟ್ಕೊಳ್ತಾನೆ. ಅದೇ ಸಮಯದಲ್ಲಿ ನತನ್ ಸ್ವಲ್ಪ ಡ್ರಿಂಕ್ಸ್ ನ ತಗೊಂಡ್ ಬಂದು ಎಲ್ಲರಿಗೂ ಕುಡಿಯೋದಕ್ಕೆ ಅಂತ ಕೊಡ್ತಾನೆ. ಈ ಕಡೆ ಪಲ್ಮೀರ್ ಮಸಾಜ್ ಪಾರ್ಲರ್ ನ ಹುಡ್ಕೊಂಡ್ ಬಂದು ರಿಸೆಪ್ಷನಿಸ್ಟ್ ಹತ್ರ ಅವನಿಗೆ ಸಿಕ್ಕಿರುವಂತ ವೋಚರ್ ನ ಕೊಟ್ಟು ಇದರಲ್ಲಿ ಏನೆಲ್ಲ ಸ್ಪೆಸಿಲಿಟಿ ಇದೆ ಅಂತ ಕೇಳ್ತಾನೆ. ಅದಕ್ಕೆ ಆ ಲೇಡಿ ಈ ವೋಚರ್ ನಲ್ಲಿ ತುಂಬಾ ರೀತಿಯಾದ ಮಸಾಜ್ ಅವೈಲಬಲ್ ಇದೆ ಅಂತ ಹೇಳ್ತಾರೆ. ಅವಾಗ ಪಲ್ಮೀರ್ ನನ್ಗೆ ಫುಲ್ ಬಾಡಿ ಮಸಾಜ್ ಬೇಕು ಅಂತ ಕೇಳ್ತಾನೆ. ಅದರಿಂದ ಆ ಲೇಡಿ ಅವನನ್ನ ಕರ್ಕೊಂಡು ಒಂದು ರೂಮ್ ಒಳಗಡೆ ಹೋಗ್ತಾರೆ. ಅಲ್ಲಿ 2 ಲಾರ್ಡ್ ಕುಬೇರನ ಸ್ಟ್ಯಾಚ್ಯೂ ಇರ್ತವೆ. ನಂತರ ಆ ಲೇಡಿ ಪಲ್ಮೀರ್ ನ ಮಸಾಜ್ ಗೆ ರೆಡಿ ಮಾಡಿ ಅವನಿಗೆ ಕಣ್ಮುಚ್ಚೋದಕ್ಕೆ ಅಂತ ಹೇಳಿ ಅವಳು ಅಲ್ಲಿಂದ ಹೋಗ್ತಾಳೆ. ಪಲ್ಮೀರ್ ಆ ಲೇಡಿನೇ ಮಸಾಜ್ ಮಾಡ್ತಾರೆ ಅಂತ ತುಂಬಾನೇ ಖುಷಿಯಿಂದ ಇರ್ತಾನೆ. ಆದ್ರೆ ಸ್ವಲ್ಪ ಸಮಯ ಆದ್ಮೇಲೆ ಒಬ್ರು ವಯಸ್ಸಾದ ಲೇಡಿ ಅಲ್ಲಿಗೆ ಬಂದು ಪಲ್ಮೀರ್ಗೆ ಮಸಾಜ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರನ್ನ ಪಲ್ಮೀರ್ ನೋಡಿ ತುಂಬಾನೇ ಗಾಬರಿ ಆಗ್ಬಿಡ್ತಾನೆ. ಆ ಲೇಡಿ ಪಲ್ಮೀರ್ ನ ಇಟ್ಕೊಂಡು ಎಲ್ಲಾ ಕಡೆ ಲಡ್ಕಿನ ತೆಗಿತಾ ಇರ್ತಾರೆ. ಆ ಸಮಯದಲ್ಲಿ ಅವ್ನ್ ಮಲಗಿದ್ದ ಮಂಚದ ಕಾಲು ಲೂಸ್ ಆಗ್ತಿರುತ್ತೆ. ನಂತರ ಆ ಲೇಡಿ ಚಿಕ್ಕ ಸೂಜಿಗಳನ್ನ ತಗೊಂಡು ಪಲ್ಮೀರ್ ಬಾಡಿಗೆ ಚುಚ್ತಾರೆ. ಅದಾದ್ಮೇಲೆ ಅವರು ಪಲ್ಮೀರ್ಗೆ ಕಣ್ ಮುಚ್ಕೊಂಡು ಸ್ವಲ್ಪ ಹೊತ್ತು ಮಲ್ಗು ಅಂತ ಹೇಳಿ ಅವರು ಅಲ್ಲಿಂದ ಹೋಗ್ತಾರೆ. ಆ ಸಮಯದಲ್ಲಿ ಊದ್ಗಡ್ಡಿಯ ಒಂದು ಕಿಡಿ ಟವಲ್ ಮೇಲ್ಗಡೆ ಬಿದ್ದು ಆ ಟವಲ್ಗೆ ಬೆಂಕಿ ಹತ್ಕೊಳ್ಳುತ್ತೆ. ಅದನ್ನ ನೋಡಿದ ಪಲ್ಮೀರ್ ಸಖತ್ ಜೋರಾಗಿ ಯಾರಾದ್ರೂ ಹೆಲ್ಪ್ ಮಾಡಿ ಅಂತ ಹೋಗ್ತಾನೆ. ಆದ್ರೆ ಅದು ಯಾರಿಗೂ ಕೇಳಿಸೋದಿಲ್ಲ. ಅದರಿಂದ ಅವನು ಮೇಲ್ಗಡೆ ಎದ್ದೇಳೋದಕ್ಕೆ ಅಂತ ಹೋಗ್ತಾನೆ. ಅವಾಗ ಆ ಮಂಚದ ಕಾಲು ಹಸ್ಕೊಂಡು ಅವನು ಕೆಳಗಡೆ ಬಿದ್ದೋಗ್ಬಿಡ್ತಾನೆ. ಅವಾಗ ಅವ್ನು ಮಲಗಿದಂತ ಮಂಚ ಪಕ್ಕದಲ್ಲಿರುವಂತ ರ್ಯಾಕ್ ಗೆ ಹೋಗಿ ಟಚ್ ಆಗುತ್ತೆ. ಅದರಿಂದ ರ್ಯಾಕ್ ನಲ್ಲಿದ್ದ ಆಲ್ಕೋಹಾಲ್ ಕ್ಯಾನ್ ಕೆಳಗಡೆ ಬಿದ್ದು ಆಲ್ಕೋಹಾಲ್ ಎಲ್ಲ ಪಲ್ಮೀರ್ ಇದ್ದ ಜಾಗದಲ್ಲೇ ಚೆಲ್ಬಿಡುತ್ತೆ. ಅದಾದ್ಮೇಲೆ ಸ್ವಲ್ಪ ಸಮಯದ ನಂತರ ಪಲ್ಮೀರ್ಗೆ ಪ್ರಜ್ಞೆ ಬರುತ್ತೆ. ಅವನು ತುಂಬಾನೇ ಕಷ್ಟಪಟ್ಟು ಮೇಲ್ಗಡೆ ಎದ್ದು ಅಲ್ಲಿಂದ ಹೊರಗಡೆ ಬರೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಅಷ್ಟರಲ್ಲಿ ಅವನ ಫೋನ್ಗೆ ಕಾಲ್ ಬರುತ್ತೆ. ಅವನು ಅದನ್ನ ವೈಬ್ರೇಟ್ ಮೂಡ್ಗೆ ಹಾಕಿರ್ತಾನೆ. ಅದರಿಂದ ಅದು ವೈಬ್ರೇಟ್ ಆಗ್ತಿರುತ್ತೆ. ಅವಾಗ ಅದ್ರ ಪಕ್ಕನೇ ಇದ್ದಂತ ಕ್ಯಾಂಡಲ್ ಕೆಳಗಡೆ ಬಿದ್ದು ಆಲ್ಕೋಹಾಲ್ಗೆ ಟಚ್ ಆಗಿ ಅಲ್ಲಿ ಇನ್ನೂ ಜಾಸ್ತಿ ಬೆಂಕಿ ಹತ್ಕೊಳ್ಳುತ್ತೆ. ಅದರಿಂದ ಪಲ್ಮೀರ್ ತುಂಬಾನೇ ಗಾಬರಿಯಿಂದ ಕೆಳಗಡೆ ಬಿದ್ದೋಗ್ತಾನೆ. ಅವಾಗ ಅವನ ತಲೆ ಮೇಲೆ ಕುಬೇರನ ಸ್ಟ್ಯಾಚ್ಯೂ ಬಿದ್ದು ಅವನ ತಲೆ ಒಡೆದೋಗಿ ಅವನು ಅಲ್ಲೇ ಸತ್ತೋಗ್ತಾನೆ. ಅದೇ ಸಮಯದಲ್ಲಿ ಈ ಕಡೆ ಸ್ಯಾಮ್ ಮಾಲಿಗೆ ನೀನ್ ಹೇಳ್ದ ಹಾಗೆ ನಾನು ಪ್ಯಾರಿಸ್ಗೆ ಹೋಗ್ಬೇಕು ಅಂತ ಇದೀನಿ, ನನ್ಗೆ ನಿನ್ನನ್ನ ಕಳ್ಕೊಳ್ಳೋದಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಮೋಲಿಗೆ ಸಖತ್ ಖುಷಿ ಆಗ್ತಿರುತ್ತೆ. ಅಷ್ಟರಲ್ಲಿ ಅಲ್ಲಿಗೆ ಪೀಟರ್ ಬಂದು ಪಲ್ಮೀರ್ ಸತ್ತಿರುವ ವಿಷಯನ ಅವರಿಗೆ ತಿಳಿಸ್ತಾನೆ. ಅದರಿಂದ ಅವರೆಲ್ಲ ಮಸಾಜ್ ಪಾರ್ಲರ್ ಹತ್ರ ಬರ್ತಾರೆ. ಅಲ್ಲಿ ವಿಲಿಯಂ ಕೂಡ ಇರ್ತಾರೆ. ಅವರನ್ನ ನೋಡಿದ ಸ್ಯಾಮ್ ಅವ್ರ ಹತ್ರ ಹೋಗಿ ಯಾರ್ ನೀವು, ನಮ್ಮನ್ನ ಯಾಕೆ ಫಾಲೋ ಮಾಡ್ತಿದ್ದೀರಾ ಅಂತ ಕೇಳ್ತಾನೆ. ಅದಕ್ಕೆ ವಿಲಿಯಂ ನಾನ್ ನನ್ನ ಕೆಲಸನ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ. ಯಾಕಂದ್ರೆ ಅವರು ಪೊಲೀಸ್ ಆಫೀಸರ್ ಆಗಿರ್ತಾರೆ. ಅವಾಗ ಸ್ಯಾಮ್ ಅವ್ರ ಹತ್ರ ಇಲ್ಲಿ ಏನ್ ನಡೀತಾ ಇದೆ, ನೀವು ಸ್ಮಶಾನದಲ್ಲಿ ಸಾವಿಗೆ ಮೋಸ ಹೋಗೋದಕ್ಕೆ ಇಷ್ಟ ಇಲ್ಲ ಅಂತ ನಮ್ಮ ಹತ್ರ ಯಾಕೆ ಹೇಳಿದ್ರಿ ಅಂತ ಕೇಳ್ತಾನೆ. ಅದಕ್ಕೆ ವಿಲಿಯಂ ನೀವು ನಿಮ್ಮ ಅದೃಷ್ಟನ ಬದಲಾಯಿಸಿದಿರಾ, ಅದರಿಂದ ತಪ್ಪಾಗಿ ರಕ್ಷಿಸಲ್ಪಟ್ಟಿದ್ದೀರಾ, ಇವಾಗ ಅದು ಸರಿಯಾಗ್ತಿದೆ ಅಂತ ಹೇಳ್ತಾರೆ. ಅವಾಗ ಸ್ಯಾಮ್ ನಾವ್ ಅದನ್ನ ನಿಲ್ಸೋದಕ್ಕಾಗೋದಿಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ವಿಲಿಯಂ ಸಾವು ನಿಮ್ಮ ಸ್ಥಾನದಲ್ಲಿ ಬೇರೆಯವ್ರನ್ನ ತೆಗೆದುಕೊಳ್ಬೇಕು, ಮತ್ತೆ ನೀವು ಅವರ ಸ್ಥಾನನ ತೆಗೆದುಕೊಳ್ಬೇಕು. ಅವಾಗ ಅವ್ರುಗಳು ಬದುಕಬೇಕಾದ ಎಲ್ಲಾ ದಿನಗಳು ನಿಮ್ದಾಗ್ತವೆ, ಅವಾಗ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಪೀಟರ್ ನಿಮ್ ಪ್ರಕಾರ ನಾವು ಬದುಕಬೇಕು ಅಂದ್ರೆ ಬೇರೆಯವ್ರನ್ನ ಸಾಯಿಸ್ಬೇಕಾ ಅಂತ ಕೇಳ್ತಾನೆ. ಅವಾಗ ವಿಲಿಯಂ ಅದು ನಿಮಗ್ ಬಿಟ್ಟಿದ್ದು ಅಂತ ಹೇಳಿ ಅವರು ಅಲ್ಲಿಂದ ಹೋಗ್ತಾರೆ. ಅವಾಗ ಪೀಟರ್ ತುಂಬಾನೇ ಗಾಬರಿಯಿಂದ ಈ ಮನುಷ್ಯ ಹೇಳ್ದ ಹಾಗೆ ನಾವೆಲ್ಲ ಸತ್ತೋಗ್ತೀವ ಅಂತ ಕೇಳ್ತಾನೆ. ಅದಕ್ಕೆ ನತನ್ ನಿಮ್ಗೆ ಇದ್ರ ಮೇಲೆ ನಂಬಿಕೆ ಇದೆಯಾ, ಅವ್ರು ಹೇಳಿದೆಲ್ಲ ಬರೀ ಕಟ್ಟುಕತೆ ಅಷ್ಟೇ, ಅದನ್ನ ಯಾರು ಕೂಡ ನಂಬೇಡಿ ಅಂತ ಹೇಳ್ತಾನೆ. ಅವಾಗ ಪೀಟರ್ ಹಾಗಾದ್ರೆ ಇವಾಗ ನಡೀತಿರೋದೆಲ್ಲ ಏನು ಅಂತ ಹೇಳಿ ಅವನು ಕೂಡ ಅಲ್ಲಿಂದ ಹೋಗ್ತಾನೆ. ಅವಾಗ ಮಾಲಿ ಈ ವಿಷಯನ ಒಲಿವಿಯಾಗೆ ತಿಳಿಸೋಣ ಅಂತ ಹೇಳಿ ಅವರೆಲ್ಲ ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಮಾಲಿ ಅವಳ ಕಣ್ಣ ಆಪರೇಷನ್ ಮಾಡಿಸೋದಕ್ಕೆ ಅಂತ ಹಾಸ್ಪಿಟಲ್ ಬಂದಿರ್ತಾಳೆ. ಅದರಿಂದ ಡಾಕ್ಟರ್ ಎಲ್ಲ ಫಾರ್ಮಾಲಿಟೀಸ್ ಗೆ ಅವಳ ಕೈಲಿ ಸೈನ್ ಹಾಕಿಸ್ಕೊಂಡು ಅವಳನ್ನ ಆಪರೇಷನ್ ರೂಮ್ ಗೆ ಕರ್ಕೊಂಡು ಹೋಗಿ ಲೇಸರ್ ಮಿಷಿನ್ ಕೆಳಗಡೆ ಮಲಗಿಸಿ ಅವಳ ತಲೆನ ಲಾಕ್ ಮಾಡಿ ಅವಳ ಕಣ್ಣಿಗೆ ಒಂದು ಕ್ಲಿಪ್ ಹಾಕಿ ಲೇಸರ್ ಮಿಷಿನ್ ಅವಳ ಕಣ್ಣಿಗೆ ಸರಿಯಾಗಿ ಅಡ್ಜಸ್ಟ್ ಮಾಡಿ ಆ ಮಿಷಿನ್ ಆನ್ ಮಾಡಿ ಅವರ ಅಸಿಸ್ಟೆಂಟ್ ನ ಕರೀತಾರೆ. ಆದ್ರೆ ಅವರ ಅಸಿಸ್ಟೆಂಟ್ ಅಲ್ಲಿಗೆ ಬರೋದಿಲ್ಲ. ಅದರಿಂದ ಅವರು ಸ್ವಲ್ಪ ಡಾಕ್ಯುಮೆಂಟ್ ನ ತರ್ತೀನಿ, ನೀವು ಹೀಗೆ ಮಲ್ಗಿರಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಆ ಸಮಯದಲ್ಲಿ ವಾಟರ್ ಕ್ಯಾನ್ ಮೇಲ್ಗಡೆ ಇದ್ದಂತ ಗ್ಲಾಸು ಕೆಳಗಡೆ ಬಿದ್ದು ಅದ್ರೊಳಗಡೆ ಇದ್ದ ನೀರು ಎಲೆಕ್ಟ್ರಿಕ್ ಸ್ವಿಚ್ ಬೋರ್ಡ್ ಗೆ ಹಾರುತ್ತೆ. ಅದರಿಂದ ಲೇಸರ್ ಮಿಷಿನ್ ನ ಕಂಟ್ರೋಲ್ ಬಾಕ್ಸ್ ಶಾರ್ಟ್ ಆಗಿ ಆ ಮಿಷಿನ್ ನ ಮೆಗಾಬ್ಯಾಟ್ಸ್ ಜಾಸ್ತಿ ಆಗಿ ವಾರ್ನಿಂಗ್ ಸೌಂಡ್ ಬರ್ತಿರುತ್ತೆ. ಅದನ್ನ ನೋಡಿದ ಒಲಿವಿಯಾ ಅಲ್ಲೇ ಪಕ್ಕದಲ್ಲಿದ್ದಂತ ಎಮರ್ಜೆನ್ಸಿ ಬಟನ್ ನ ಆಫ್ ಮಾಡೋದಕ್ಕೆ ಅಂತ ಹೋಗಿ ಅದನ್ನ ಕೆಳಗಡೆ ಬೀಳಿಸ್ಬಿಡ್ತಾಳೆ. ಅವಾಗ ಮಿಸ್ ಆಗಿ ಲೇಸರ್ ಆನ್ ಆಗ್ಬಿಡುತ್ತೆ. ಆ ಸಿಸ್ಟಮ್ ನಲ್ಲಿ ಲೇಸರ್ ನ ಮೆಗಾವ್ಯಾಟ್ಸ್ ಜಾಸ್ತಿ ಸೆಟ್ ಆಗಿದ್ರಿಂದ ಅದರಿಂದ ಒಲಿವಿಯಾ ಕಣ್ಣೆಲ್ಲ ಸುಟ್ಟೋಗ್ತಾ ಇರುತ್ತೆ. ಅವಾಗ ಒಲಿವಿಯಾ ಕಣ್ಣಿಗೆ ಹಾಕಿದ್ದ ಕ್ಲಿಪ್ ನ ಹೊರಗಡೆ ತೆಗೆದು ಕೈನ ಅಡ್ಡ ಹಿಡಿತಾಳೆ. ಅವಳ ಕೈ ಕೂಡ ಸುಟ್ಟೋಗ್ತಾ ಇರುತ್ತೆ. ಅದೇ ಸಮಯದಲ್ಲಿ ಸ್ಯಾಮ್ ಮತ್ತೆ ಮೋಲಿಯಾ ಹಾಸ್ಪಿಟಲ್ ಬಂದು ಒಲಿವಿಯಾ ಎಲ್ಲಿ, ಅವಳ ಜೀವ ಇವಾಗ ಅಪಾಯದಲ್ಲಿದೆ ಅಂತ ಹೇಳ್ತಾರೆ. ಯಾಕಂದ್ರೆ ಸ್ಯಾಮ್ ಕನಸಿನಲ್ಲಿ ನೆಕ್ಸ್ಟ್ ಸತಿದ್ದು ಒಲಿವಿಯಾನೆ, ಅದರಿಂದ ಅವಳ ಮೇಲೆ ಅವ್ರಿಗೆ ಡೌಟ್ ಇರುತ್ತೆ. ಅವಾಗ ಡಾಕ್ಟರ್ ಅವರನ್ನ ಆಪರೇಷನ್ ರೂಮ್ ಗೆ ಕರ್ಕೊಂಡ್ ಬರ್ತಾರೆ. ಅಷ್ಟರಲ್ಲಿ ಒಲಿವಿಯಾ ಮಿಷಿನ್ ಇಂದ ಹೊರಗಡೆ ಬಂದು ನನ್ನನ್ನ ಕಾಪಾಡಿ ಅಂತ ಕೂಗ್ತಾ ಇರ್ತಾಳೆ. ಆದ್ರೆ ಅವಾಗ ಅವಳ ಕಾಲ್ ಸ್ಲಿಪ್ ಆಗಿ ಆ ಬಿಲ್ಡಿಂಗ್ ಇಂದ ಕೆಳಗಡೆ ಬಿದ್ದು ಸತ್ತೋಗ್ತಾಳೆ. ನಂತರ ಅವತ್ ರಾತ್ರಿ ಸ್ಯಾಮ್ ಕೂತ್ಕೊಂಡು ಏನೋ ಬರೀತಾ ಇರ್ತಾನೆ. ಅವಾಗ ಅಲ್ಲಿಗೆ ಮಾಲಿ ಬಂದು ಸ್ಯಾಮ್ ಏನ್ ಮಾಡ್ತಾ ಇದ್ಯಾ, ನಿನ್ಗಿನ್ನೂ ನಿದ್ದೆ ಬಂದಿಲ್ವಾ ಅಂತ ಕೇಳ್ತಾರೆ.
ಹೇಳ್ತಾಳೆ. ಸ್ನೇಹಿತರೆ, ಅವತ್ ರಾತ್ರಿ ಸ್ಯಾಮ್ ಮಾಲಿ ಮನೇಲೆ ಉಳ್ಕೊಂಡಿರ್ತಾನೆ. ಅದಕ್ಕೆ ಸ್ಯಾಮ್ ನನಗೆ ನಿದ್ದೆ ಬರ್ಲಿಲ್ಲ, ಆ ಬ್ರಿಡ್ಜ್ ನ ಅಪಘಾತನೆ ನನ್ನ ತಲೆನಲ್ಲಿ ಕೊರಿತಾ ಇದೆ. ಯಾಕಂದ್ರೆ ನನ್ ಕನಸಿನಲ್ಲಿ ಬಂದ ಹಾಗೇನೆ ಒಬ್ಬೊಬ್ರಾಗಿ ಸಾಯ್ತಾ ಇದಾರೆ. ಇದನ್ನ ನಾವು ಹೇಗಾದ್ರೂ ಮಾಡಿ ತಡಿಬೇಕು ಅಂತ ಹೇಳ್ತಾನೆ. ಅವಾಗ ಮಾಲಿ, ಹಾಗಾದ್ರೆ ನಿನ್ ಕನಸಿನಲ್ಲಿ ಒಲಿವಿಯ ನಂತರ ಯಾರ್ ಸತ್ತಿದ್ದು ಅಂತ ಕೇಳ್ತಾಳೆ. ಅದಕ್ಕೆ ಸ್ಯಾಮ್ ನತನ್ ಅಂತ ಹೇಳ್ತಾನೆ. ನೆಕ್ಸ್ಟ್ ಡೇ ರಾಯ್ ಯಥಾ ಪ್ರಕಾರ ನತನ್ ಜೊತೆ ಕಂಪ್ನಿ ಒಳಗಡೆ ಜಗಳ ಮಾಡ್ತಿರ್ತಾನೆ. ಅವಾಗ ಅವ್ರ ಪಕ್ಕನೆ ಇದ್ದ ಕ್ರೈನ್ ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗ್ತಿರುತ್ತೆ. ಅದನ್ನ ನೋಡಿದ ನತನ್, ರಾಯ್ ಇವಾಗ ಜಗಳ ಮಾಡೋದನ್ನ ಬಿಟ್ಟು ಮೊದಲು ಇಲ್ಲಿಂದ ದೂರ ಹೋಗು ಅಂತ ಹೇಳ್ತಾನೆ. ಆದ್ರೂ ಕೂಡ ರಾಯ್ ಅವನ್ ಮಾತನ್ನ ಕೇಳ್ತಾನೆ ಇರೋದಿಲ್ಲ. ಅಷ್ಟರಲ್ಲಿ ಕ್ರೇನ್ ನ ಉಕ್ಕು ಕೆಳಗಡೆ ಬಿದ್ದೋಗ್ತಾ ಇರುತ್ತೆ. ಅದರಿಂದ ಅದ್ರ ಜೊತೆ ರಾಯ್ ಕೂಡ ಕೆಳಗಡೆ ಬಿದ್ದೋಗ್ತಾ ಇರ್ತಾನೆ. ಆ ಸಮಯದಲ್ಲಿ ರಾಯ್ ಕೂಡ ಉಕ್ಕಿಗೆ ಸಿಗಾಕೊಂಡು ಸತ್ತೋಗ್ತಾನೆ. ಅವಾಗ ಅಲ್ಲಿಗೆ ಪೀಟರ್ ಬಂದು ಇದೆಲ್ಲ ಹೇಗಾಯ್ತು ಅಂತ ನತನ್ ಹತ್ರ ಕೇಳ್ತಾ ಇರ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಸ್ಯಾಮ್ ಮತ್ತೆ ಮಾಲಿ ಕೂಡ ಬರ್ತಾರೆ. ನಂತರ ಪೀಟರ್ ನತನ್ಗೆ, ರಾಯ್ ನ ನೀನೇ ಸಾಯಿಸ್ತಾ, ನನಗ್ ಗೊತ್ತು ನೀನ್ ಉಳ್ಕೊಳ್ಳೋದಕ್ಕೆ, ರಾಯ್ ನ ನೀನೇ ಸಾಯಿಸ್ತೆ ಅಲ್ವಾ ಅಂತ ಕೇಳ್ತಾ ಇರ್ತಾನೆ. ಅದಕ್ಕೆ ನತನ್, ಖಂಡಿತವಾಗ್ಲೂ ಇದನ್ನ ನಾನ್ ಮಾಡ್ಲಿಲ್ಲ, ನಾನು ಎಷ್ಟೇ ಹೇಳಿದ್ರು ರಾಯ್ ದೂರ ಹೋಗ್ಲಿಲ್ಲ, ಅಷ್ಟರಲ್ಲಿ ಇಷ್ಟೆಲ್ಲ ನಡೀತು ಅಂತ ಹೇಳ್ತಾನೆ. ಅವಾಗ ಸ್ಯಾಮ್, ಸ್ಮಶಾನದಲ್ಲಿ ವಿಲಿಯಮ್ಸ್ ಹೇಳಿದ್ದು ಸತ್ಯ, ಅವ್ರು ಹೇಳ್ದ ಹಾಗೇನೆ ಇಲ್ಲಿ ನಡೀತಾ ಇದೆ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಡೆನಿಸ್ ಬಂದು ಇಲ್ಲಿಗೆ ಏನ್ ನಡೀತಿದೆ ಅಂತ ಕೇಳ್ತಾರೆ. ಅಷ್ಟರಲ್ಲಿ ಅಲ್ಲೇ ಪಕ್ಕದಲ್ಲಿದ್ದ ಮಿಷಿನ್ ಗೆ ಸ್ಪ್ಯಾನರ್ ಟಚ್ ಆಗಿ ಆ ಸ್ಪ್ಯಾನರ್ ಬಂದು ಡೆನಿಸ್ ತಲೆಗೆ ಹೊಡೆಯುತ್ತೆ. ಅದರಿಂದ ಡೆನಿಸ್ ಕೂಡ ಅಲ್ಲೇ ಸತ್ತೋಗ್ತಾರೆ. ನಂತರ ಅವತ್ ರಾತ್ರಿ ಸ್ಯಾಮ್ ಕೆಲ್ಸಕ್ಕೆ ಅಂತ ಹೊರಡ್ತಾ ಇರ್ತಾನೆ. ಅವಾಗ ಅಲ್ಲಿಗೆ ಮೋಲಿ ಬಂದು, ಇವತ್ ನೀನು ಕೆಲ್ಸಕ್ಕೆ ಹೋಗ್ಲೇಬೇಕಾ ಅಂತ ಕೇಳ್ತಾಳೆ. ಅದಕ್ಕೆ ಸ್ಯಾಮ್, ಹೌದು ಮೋಲಿ, ನಾನ್ ಸಾಯ್ಬೇಕು ಅಂತ ದೇವ್ರು ಡಿಸೈಡ್ ಮಾಡಿದ್ರೆ ನಾನು ಎಲ್ಲಿದ್ರು ಸಾಯ್ತೀನಿ, ಅದನ್ನ ಯಾರ ಕೈಯಿಂದನೂ ಬದಲಾಯಿಸೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾನೆ. ಅವಾಗ ಮೋಲಿ, ಸ್ಯಾಮ್ ನಾವು ಬಚಾವ್ ಆಗೋದಕ್ಕೆ ಏನಾದ್ರೂ ಬೇರೆ ದಾರಿನ ಕಂಡಿಡಿಯೋಣ ಅಂತ ಹೇಳ್ತಾಳೆ. ಅದಕ್ಕೆ ಸ್ಯಾಮ್, ಮೋಲಿ ನಾವು ಏನೇ ಟ್ರೈ ಮಾಡಿದ್ರು ಕೂಡ ಅದನ್ನ ತಪ್ಪಿಸೋದಕ್ಕೆ ಆಗೋದಿಲ್ಲ, ಅದರಿಂದ ಏನಾಗುತ್ತೋ ಆಗ್ಲಿ ಬಿಡು, ಅದ್ರ ಬಗ್ಗೆ ನಾವು ಚಿಂತೆ ಮಾಡೋದ್ ಬೇಡ, ಇವತ್ತು ನನ್ ಕೆಲಸ ಮುಗಿದ್ಮೇಲೆ ನೀನು ಹೋಟೆಲ್ ನಲ್ಲಿ ಸಿಗೋ, ಇಬ್ರು ಒಂದೊಳ್ಳೆ ಡಿನ್ನರ್ ಮಾಡೋಣ ಅಂತ ಹೇಳಿ ಅವನು ಅಲ್ಲಿಂದ ಹೋಗ್ತಾನೆ. ನಂತರ ಸ್ಯಾಮ್ ಕೆಲ್ಸಕ್ಕೆ ಬಂದಾಗ ಅಲ್ಲಿ ಅವನಿಗೆ ತುಂಬಾನೇ ಟೆನ್ಷನ್ ಆಗ್ತಿರುತ್ತೆ. ಅಲ್ಲಿ ವಿಚಿತ್ರವಾದ ಘಟನೆಗಳು ನಡೀತಾ ಇರ್ತವೆ. ಆದ್ರೂ ಕೂಡ ಅವನು ಅದ್ರ ಬಗ್ಗೆ ಸ್ವಲ್ಪನೂ ತಲೆ ಕೆಡಿಸ್ಕೊಳ್ದೆ ಅವನ ಕೆಲಸನ ಅವನು ಮಾಡ್ತಾ ಇರ್ತಾನೆ. ಹಾಗೆ ಅವನು ಅವನ ಸೀನಿಯರ್ಗೆ, ಪ್ಯಾರಿಸ್ ನಲ್ಲಿ ಕೆಲಸ ಖಾಲಿ ಇದ್ರೆ ನಾನು ಪ್ಯಾರಿಸ್ಗೆ ಹೋಗ್ಬೇಕು ಅಂತ ಇದೀನಿ ಅಂತ ಹೇಳ್ತಾನೆ. ಅದಕ್ಕೆ ಅವರು ಕೂಡ ಒಪ್ಕೊಳ್ತಾರೆ. ನಂತರ ಸ್ಯಾಮ್ ಕೆಲಸನ ಮುಗಿಸಿ ಮಾಲಿನ ಮೀಟ್ ಮಾಡ್ತಾನೆ. ಅವನು ಮಾಲಿಗೋಸ್ಕರ ಒಂದು ಸ್ಪೆಷಲ್ ಡಿಶ್ ನ ಮಾಡ್ಕೊಂಡು ಬಂದಿರ್ತಾನೆ. ಹಾಗೆ ಅವಳಿಗೆ ಸ್ಯಾಮ್ ಪ್ಯಾರಿಸ್ಗೆ ಹೋಗುವ ವಿಷಯನೂ ಕೂಡ ಹೇಳ್ತಾನೆ. ಅದರಿಂದ ಮಾಲಿಗೆ ಸಖತ್ ಖುಷಿ ಆಗ್ತಿರುತ್ತೆ. ಈಗಿರ್ಬೇಕಾದ್ರೆ ಅಲ್ಲಿಗೆ ಪೀಟರ್ ಬಂದು, ನಾನು ಕೂಡ ನಿಮ್ ಜೊತೆ ಜಾಯ್ನ್ ಆಗ್ಬೋದಾ ಅಂತ ಕೇಳ್ತಾನೆ. ಅವನು ತುಂಬಾನೇ ಗಾಬರಿಯಲ್ಲಿ ಇರ್ತಾನೆ. ಯಾಕಂದ್ರೆ ನೆಕ್ಸ್ಟ್ ಸಾಯ್ಬೇಕಾಗಿರೋದು ಅವನೇ. ಪೀಟರ್ ತುಂಬಾನೇ ಗಾಬರಿಯಿಂದ, ನನಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ, ನಾನು ಒಂದು ಹುಡುಗಿನ ಸಾಯಿಸ್ಬೇಕು ಅಂತ ಹೋಗಿದ್ದೆ, ಆದ್ರೆ ನನಗೆ ನನ್ನ ಮನಸ್ಸಾಕ್ಷಿ ಒಪ್ಲಿಲ್ಲ, ಅದರಿಂದ ಹುಡುಗಿನ ನಾನು ಸಾಯಿಸ್ದೆ ಹಾಗೆ ಬಿಟ್ಟೆ. ಆದ್ರೆ ಇವಾಗ ನನಗೆ ಸಖತ್ ಟೆನ್ಷನ್ ಆಗ್ತಿದೆ, ನಾವೆಲ್ಲ ಸಾಯ್ತೀವಿ ಅಂದ್ರೆ ನೀನೊಬ್ಳೆ ಬದುಕಿ ಏನ್ ಮಾಡ್ತೀಯ ಮೋಲಿ ಅಂತ ಹೇಳಿ ಪೀಟರ್ ಮೋಲಿಗೆ ಗನ್ ಏನ್ ಮಾಡ್ತಾನೆ. ಯಾಕಂದ್ರೆ ಸ್ನೇಹಿತರೆ, ಮೋಲಿನ ಸ್ಯಾಮ್ ಕನಸ್ನಲ್ಲಿ ಸೇವ್ ಮಾಡಿರ್ತಾನೆ. ಅವಳನ್ನ ಬಿಟ್ಟು ಉಳ್ದವ್ರೆಲ್ಲ ಸ್ಯಾಮ್ ಕನಸ್ನಲ್ಲಿ ಸತ್ತಿರ್ತಾರೆ. ಅದರಿಂದ ಪೀಟರ್, ನೀನು ಕೂಡ ನಮ್ ಜೊತೆ ಸಾಯ್ಬೇಕು ಅಂತ ಹೇಳಿ ಆಗ್ ಮಾಡ್ತಾನೆ. ಅವಾಗ ಸ್ಯಾಮ್ ಟೇಬಲ್ ನ ಅವ್ನ ಮೇಲ್ಗಡೆ ನೋಕಿ ಮೋಲಿನ ಕರ್ಕೊಂಡು ಅಲ್ಲಿಂದ ಓಡೋಗಿ ಕಿಚನ್ ರೂಮ್ ಒಳಗಡೆ ಹೋಗ್ತಾನೆ. ಅವ್ರನ್ನ ಫಾಲೋ ಮಾಡ್ಕೊಂಡು ಅಲ್ಲಿಗೆ ಏಜೆಂಟ್ ಜಿಮ್ ಕೂಡ ಬರ್ತಾರೆ. ಪೀಟರ್ ಸ್ಯಾಮ್ ಹತ್ರ ಬಂದು ಅವನಿಗೆ ಗನ್ ಏನ್ ಮಾಡಿ ಮಾಲಿ ಎಲ್ಲಿ ಅಂತ ಕೇಳಿ ಸ್ಯಾಮ್ಗೆ ಒಂದ್ ಏಟ್ ಹೊಡಿತಾನೆ. ಅದರಿಂದ ಸ್ಯಾಮ್ ಪ್ರಜ್ಞೆ ತಪ್ಪಿ ಕೆಳಗಡೆ ಬಿದ್ದೋಗ್ತಾನೆ. ಈ ಕಡೆ ಮಾಲಿ ಒಂದ್ ಕಡೆ ಬಚ್ಚಿಟ್ಕೊಂಡಿರ್ತಾಳೆ. ಅಲ್ಲಿ ಅವಳಿಗೆ ಒಂದು ಚಾಕು ಸಿಗುತ್ತೆ. ಅದನ್ನ ಅವಳು ತಗೊಂಡು ಪೀಟರ್ ನ ಸಾಯಿಸೋದಕ್ಕೆ ಅಂತ ಬರ್ತಿರ್ತಾಳೆ. ಅಷ್ಟಲ್ಲೇ ಅಲ್ಲಿಗೆ ಏಜೆಂಟ್ ಜಿಮ್ ಬರ್ತಾರೆ. ಅವಾಗ ಅವ್ರ ಹಿಂದೆನೆ ಪೀಟರ್ ಬಂದು ಅವರಿಗೆ ಶೂಟ್ ಮಾಡಿ ಅವರನ್ನ ಅಲ್ಲೇ ಸಾಯಿಸ್ಬಿಡ್ತಾನೆ. ನಂತರ ಅವನು ಮೋಲಿನೂ ಕೂಡ ಸಾಯಿಸೋದಕ್ಕೆ ನೋಡ್ತಾ ಇರ್ತಾನೆ. ಅದರಿಂದ ಅವಳು ಅಲ್ಲಿಂದ ಓಡೋಗ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಸ್ಯಾಮ್ ಬಂದು ಪೀಟರ್ ನ ತಡಿತಾನೆ. ಅವಾಗ ಅವರಿಬ್ರು ಮಧ್ಯೆ ದೊಡ್ಡ ಫೈಟ್ ಆಗುತ್ತೆ. ನಂತರ ಪೀಟರ್ ಮೋಲಿನ ಸಾಯಿಸೋದಕ್ಕೆ ಅಂತ ಹೋಗ್ತಾ ಇರ್ತಾನೆ. ಆ ಸಮಯದಲ್ಲಿ ಹಿಂದೆಯಿಂದ ಸ್ಯಾಮ್ ಬಂದು ಪೀಟರ್ ನ ಸಾಯಿಸ್ಬಿಡ್ತಾನೆ. ಅವಾಗ ಸ್ಯಾಮ್ ಮತ್ತೆ ಮೋಲಿ, ನಾವಿನ್ನ ಉಳ್ಕೊಂಡ್ವಿ, ನಾವಿನ್ನ ಸಾಯೋದಿಲ್ಲ ಅಂತ ಖುಷಿ ಪಡ್ತಾ ಇರ್ತಾರೆ. ಆದ್ರೆ ಅವರು ಪೊಲೀಸ್ ಇಂದ ಬಚಾವ್ ಆಗೋದಕ್ಕೆ ಪ್ಯಾರಿಸ್ ಕಡೆ ಹೋಗ್ತಾ ಇರ್ತಾರೆ. ಆ ಸಮಯದಲ್ಲಿ ಮಧ್ಯ ದಾರಿನಲ್ಲಿ ಫ್ಲೈಟ್ ಇಂಜಿನ್ ಫೇಲ್ಯೂರ್ ಆಗಿ ಫ್ಲೈಟ್ ನ ಒಂದು ಭಾಗ ಓಪನ್ ಆಗ್ಬಿಡುತ್ತೆ. ಅವಾಗ ಮೋಲಿ ಅದರಿಂದ ಹೊರಗಡೆ ಹಾರೋಗ್ಬಿಡ್ತಾಳೆ. ಅಷ್ಟರಲ್ಲಿ ಇಡೀ ಫ್ಲೈಟ್ ಗೆಲ್ಲ ಬೆಂಕಿ ಎತ್ಕೊಂಡು ಸ್ಯಾಮ್ ಕೂಡ ಸುಟ್ಟು ಭಸ್ಮ ಆಗ್ಬಿಡ್ತಾನೆ. ಅವಾಗ ಆ ಫ್ಲೈಟ್ ನ ವೀಲ್ ಗಳು ಭೂಮಿ ಕಡೆ ಬರ್ತಾ ಇರ್ತವೆ. ಅದೇ ಸಮಯದಲ್ಲಿ ನತನ್ ಸತ್ತೋಗಿರುವ ಅವನ ಸ್ನೇಹಿತರು ಫೋಟೋ ನೋಡ್ಕೊಂಡು ತುಂಬಾನೇ ದುಃಖ ಪಡ್ತಾ ಇರ್ತಾನೆ. ಅಷ್ಟರಲ್ಲಿ ಅವನ ಮೇಲ್ಗಡೆಯಿಂದ ಫ್ಲೈಟ್ ನ ವೀಲ್ ಗಳು ಬಂದು ಅವನ ಮೇಲ್ಗಡೆ ಬೀಳ್ತವೆ. ಅದರಿಂದ ಅವನು ಕೂಡ ಸತ್ತೋಗ್ತಾನೆ. ಅಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ.